ನನಗೆ ಹಾಗೂ ಓರ್ವ ಮಂತ್ರಿಗೆ ಡಿಕೆ ಶಿವಕುಮಾರ್ ಹೆದರಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬರ್ತಿರೋ ಬಿಡ್ಲೋ ಅಂತ ಹೆದರಿಸ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ರೀಸೆಂಟ್ ಆಗಿ ಸಿಡಿ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಾಕ್ಷ್ಯಗಳಿದೆ ಅಂತೆಲ್ಲ ಮಾಧ್ಯಮದ ಮುಂದೆ ಬಂದು ರಮೇಶ್ ಜಾರಕಿಹೊಳಿ ಗುಡುಗಿದ್ರು. ಈಗ ನೋಡಿದ್ರೆ ನನಗೆ ಹಾಗೇನೆ ಓರ್ವ ಮಂತ್ರಿಗೆ ಡಿಕೆ ಶಿವಕುಮಾರ್ ಹೆದರಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬರ್ತಿರೋ ಇಲ್ಲೋ ಬಿಡ್ಲೋ ಅಂತ ನಾನು ಹೆದರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿ ಪಾರ್ಟ್ನರ್ ಬೆಳಗಾವಿಯಲ್ಲಿದ್ದಾರೆ, ಅವರೊಬ್ಬ ಆಕ್ಟರ್, ಅವ್ರ ಜೊತೆ ಮತ್ತೊಬ್ಬ ಡ್ರೈವರ್ ಕೂಡ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೇನೆ ಅವರ ಸಹೋದರ ಚನ್ರಾಜ್ ವಿರುದ್ಧನೂ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಯುದ್ಧ ಮಾಡೋರು, ಷಡ್ಯಂತ್ರ ಮಾಡೋರಲ್ಲ. ನನ್ನ ಹತ್ರ 10 ಎವಿಡೆನ್ಸ್ ಇದೆ, ನಾನು ಅದನ್ನ ಬಹಿರಂಗ ಪಡಿಸಲ್ಲ. ಅವನ ಪತ್ನಿ ನನ್ನ ತಂಗಿ ತರ, ಮನೆ ಕೆಲಸ ಅಂದ್ರೆ ಮನೆ ಒಡೆಯೋ ಕೆಲಸವನ್ನ ಯಾರು ಮಾಡಬಾರ್ದು, ಅದಕ್ಕೆ ನಾನು ಸುಮ್ಮನಿದ್ದೀನಿ. ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಕನಕಪುರದಲ್ಲೇ ಬೇಕಾದ್ರೆ ಬಂದು ಎಲೆಕ್ಷನ್ಗೆ ನಿಲ್ಲೋದಕ್ಕೆ ನಾನ್ ರೆಡಿ ಇದ್ದೀನಿ ಅಂತಾನು ಸವಾಲನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಉದ್ದೇಶದ ಕಾರ್ಯಧಾರೆ ನಮ್ಮ ಫಸ್ಟ್ ಒಂದ್ಸಲ ನಮ್ಮ ಅಮ್ಮನ ನನ್ನ ಮಗನ ಮುಂದೆ ಫಸ್ಟ್ ಹೇಳಿದ ನನ್ನ ಅದೇ ನನ್ನ ಗೊತ್ತಾಗತ್ತವ ನನ್ನ ಶಕ್ತಿ ಇಲ್ಲ. ಫಸ್ಟ್ ಹೇಳಿದನವ ನಮ್ಮ ಸಿಡಿ ಕೇಸ್ ಆದಾಗ ಫಸ್ಟ್ ಹೇಳಿದನವ ನನ್ನ ಉದ್ಯೋಗ ಆದ್ರೆ ಏನ್ ಮಾಡ್ತಾರೆ ಖಾಸಗಿ ನನ್ನ ಮಗನ ಬೇಕಾದ್ರೆ ಕಟ್ಟೋದು ಲಕ್ಷ್ಮಿ ಹಣಿ ಮಾಡ್ತಾರೆ ಸುಳ್ಳು ಕರ್ಮ ಹಿಂಗಿದ್ರೆ ನಾ ಏನ್ ಮಾಡಕ್ ಯುದ್ಧ ಮಾಡೋ ಬಾಳ ಕಟ್ಟಿದನು ಬೇಕಾದ್ರೆ ಬಾ ಎಲ್ಲಿ ಬೇಕಾದ್ರೆ ಕಣಕ್ ಬಿಟ್ಟು ಬರ್ತಾನೆ ಅಲ್ಲೇ ಬರ್ತಾನೆ. ಕಾಂಗ್ರೆಸ್ ನಾಯಕರು ಎಲ್ಲರೂ ಬಾಯಿ ಸುಕೊಂಡ್ತಾರ, ಅವನು ಮಾತಾಡಂಗಿಲ್ಲ. ರಮೇಶ್ ಜಾರಕಿಹೊಳಿ ಮಾತಾಡೋ ಯಾಕಂದ್ರೆ ಕಟ್ಟಿ ಬರ್ಲಿ 100 ಸಿಡಿ ಬರ್ಲಿ ಬಾ ನಾ ಕಟ್ಟಿದ್ನು ಪಾಪ. ಈಗ ಕೆಲವೊಂದು ಮಂತ್ರಿಗಳು ನಮ್ಮಲ್ಲಿ ಅವ್ರಿಗೆ ಹೆದರ್ಸಾತಾನೆ, ನೀ ಬರ್ತೀವೋ ಬಿಡ್ಲು. ಅದ್ರ ಪಾರ್ಟ್ನರ್ ಇಲ್ಲಿ ಬೆಳಗಾವ್ ಅದಾರ, ಸಿಡಿ ಪಾರ್ಟ್ನರ್ ಬೆಳಗಾವ್ ಅದಾರ, ಆಕ್ಟಿಂಗ್ ಆಕ್ಟರ್. ಅದಕ್ಕೆ ಹುಷಾರ್ಬೇಕು. ಮತ್ತೊಬ್ಬ ಡ್ರೈವರ್ ಕೂಡ ಡ್ರೈವರ ಬಲ ಕೂಡ ಅದೊಂದು ಅದಕ್ಕೆ ನಾವು ಜಾರಕಿಹೊಳಿ ಕಂಪ್ನಿ ಇರ್ಬೋದು, ನಮ್ಮ ದುಡಿಯೋರು ಯುದ್ಧ ಮಾಡೋಣ ಷಡ್ಯಂತ್ರ ಮಾಡಿ ಮಂದಿ ನನಗಳು 100 ವರ್ಷ ಅದಾವ. ಆಗ ವೈಯಕ್ತಿಕ ಜೀವನ ಟಚ್ ಮಾಡೋದಿಲ್ಲ. ಬೇಕಾದ್ರೆ ನಾನು ಖಾಸಗಿಯಾಗ ಇವತ್ತು ತೋರಿಸಿದ್ನ ನಂಗೆ ಹೊಡೆಸಿದ್ನ ಇವತ್ತು ತೋರಿಸಿದ್ನ ಆರ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ಅವರು ಮಣಿ ಹೊಡಿಬೇಡ, ನನಗೊಬ್ಬ ತ್ರಾಸ ಆಗ್ತೀನಿ, ನಾ ಹೊರಗೆ ಬಂದನು ಬೇರೆ ಯಾರು ಹೊಡೆದ ಉದ್ದೇಶ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ರೀಸೆಂಟ್ ಆಗಿ ಸಿಬಿಐ ತನಿಖೆ ಆಗಬೇಕು ಸಿಡಿ ಪ್ರಕರಣದಲ್ಲಿ ಅಂತ ಹೇಳಿ ನೇರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ. ಈಗ ನೋಡಿದ್ರೆ ಸಿಡಿ ಹಿಡ್ಕೊಂಡು ಹೆದರಿಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ರಮೇಶ್ ಜಾರಕಿಹೊಳಿ ಸವಾಲನ್ನು ಹಾಕಿದ್ದಾರೆ. ನಾನು ಬೇಕಾದ್ರೆ ನಿಮ್ ಕ್ಷೇತ್ರಕ್ಕೆ ಬಂದು ನಿಲ್ತೀನಿ ಅಂತ ಹೇಳಿ. ಇದು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಯಾವ ಲೆವೆಲ್ ತನಕ ಹೋಗುತ್ತೆ? ಈಗ ಸಾಕ್ಷ್ಯ ಇದೆ 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 ಅಂತ ಹೇಳ್ತಿದ್ದಾರೆ, ಅದನ್ನ ಯಾವಾಗ ರಿಲೀಸ್ ಮಾಡ್ತಾರಂತೆ? ಶರ್ಮಿತಾ ಶೆಟ್ಟಿ, ಬೆಳಗಾವಿಯ ಅಂಕಲಿಗೆಯಲ್ಲಿ ನಿನ್ನೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಬರೀ ಡಿಕೆ ಶಿವಕುಮಾರ್ ಅಲ್ಲ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಚನ್ನರಾಜ್ ಹಟ್ಟಿಹೊಳಿಯು ಕೂಡ ನಿನ್ನೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಏನು ಗೋಕಾಕ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏನು 4 ಕಡೆಗಳಲ್ಲಿ ಅಂದರೆ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲೂ ರಮೇಶ್ ಜಾರಕಿಹೊಳಿ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಅಂಕಲ್ಗಿ ಏನು ಜಿಲ್ಲಾ ಪಂಚಾಯತ್ ಅಂಕಲ್ಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಮಾವೇಶ ನಡೆದಿದ್ದು, ಸಮಾವೇಶ ಉದ್ದಕ್ಕೂ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನಿನ್ನೆ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು, ಏನು ಅನೇಕ ಸಚಿವರು ಈಗ ಏನು ಕಾಂಗ್ರೆಸ್ಗೆ ಹೋಗೋಕ್ಕೆ ಸಿದ್ಧಗೊಂಡಿದ್ದಾರೆ. ಆ ಸಚಿವರನ್ನ ಸಿಡಿ ತೋರಿಸಿ ಡಿಕೆ ಶಿವಕುಮಾರ್ ತಮ್ಮ ಹತ್ರ ಸೆಳೀತಾ ಇದ್ದಾರೆ. ಈ ಕುತಂತ್ರ ಮೂಲಕವೇ ಇನ್ನು ಡಿಕೆ ಶಿವಕುಮಾರ್ ರಾಜಕಾರಣ ಮಾಡ್ತಕ್ಕಂಥದ್ದು, ಹೀಗೆ ವಾಗ್ದಾಳಿಯನ್ನು ಮುಗಿಸಿದ್ದು. ಅದೀಗ ಏನು ಅನೇಕ ಸಚಿವರು ಏನು ಕಾಂಗ್ರೆಸ್ಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಆ ಸಚಿವ ಯಾರು ಅಂತಕ್ಕಂಥದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಹೇಳಿದಂಥ ಸಚಿವ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಇಂದ ಬಂದವರು ಅಂತಲೇ ಸ್ಪಷ್ಟವಾಗಿ ರಮೇಶ್ ಜಾರಕಿಹೊಳಿ ನಿನ್ನೆ ಹೇಳಿದ್ದಾರೆ. ಜೊತೆಗೆ ಏನು ನನ್ನ ಹತ್ರ 10ಕ್ಕೂ ಹೆಚ್ಚು ಎವಿಡೆನ್ಸ್ಗಳಿದೆ, ಅದನ್ನು ನಾನು ಬಹಿರಂಗ ಪಡಿಸಲ್ಲ. ಡಿಕೆ ಶಿವಕುಮಾರ್ ಪತ್ನಿ ನನ್ನ ತಂಗಿ ಅಂತ ಹೇಳಿ ನೇರವಾಗಿ ನಿನ್ನೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಒಟ್ಟು ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತು ಗೋಕಾಕ್ನಲ್ಲಿ ಏನು ರಮೇಶ್ ಜಾರಕಿಹೊಳಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಬೆಳಗಾವಿ ಗ್ರಾಮೀಣದಲ್ಲಿ ವೈಯಕ್ತಿಕ ಮತ್ತು ಅಭಿಮಾನಿಗಳ ಹೆಸರಲ್ಲಿ ಸಮಾವೇಶ ಮಾಡಿದರೆ, ಗೋಕಾಕ್ನಲ್ಲಿ ಏನು ಬಿಜೆಪಿ ಕಾರ್ಯಕರ್ತರ ಸಮಾವೇಶದ ಮೂಲಕ ಈಗ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಏನು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ತೀವ್ರವಾಗಿ ಒಂದು ಹಠಕ್ಕೆ ಬಿದ್ದಿದ್ರು. ಆದರೆ ಅದು ಸಾಧ್ಯವಾಗಿರಲಿಲ್ಲ, ಯಾಕಂದ್ರೆ ಕಾನೂನಾತ್ಮಕವಾಗಿ ತೊಡಕಾಗಿದ್ದರಿಂದ ಅದನ್ನ ರಮೇಶ್ ಜಾರಕಿಹೊಳಿ ಅಲ್ಲಿಗೆ ಕೈ ಬಿಟ್ಟಿದ್ರು. ಈಗ ಚುನಾವಣಾ ಹತ್ರ ಬಂದಂತೆ ಎವಿಡೆನ್ಸ್ಗಳಿವೆ ಅನ್ನೋದ್ರ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧ ರಾಜಕೀಯ ಸೇಡನ್ನು ತೀರಿಸಿಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿರ್ತಕ್ಕಂಥದ್ದು. ಏನು ಚುನಾವಣೆಗೆ ಇನ್ನು 2 ತಿಂಗಳು ಬಾಕಿ
ಬಾಕಿ ಇದೆ. ಇನ್ನು ರಮೇಶ್ ಜಾರಕಿಹೊಳಿ ಬಳಿ ಇದ್ದಂಥ ಎವಿಡೆನ್ಸ್ನ ಬಿಡುಗಡೆ ಮಾಡ್ತಾರ ಅಂತಕ್ಕಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಕುತಂತ್ರಗಳಿಗೆ ಮಣಿಯಲ್ಲ, ಯಾಕಂದ್ರೆ ನನ್ನ ಒಂದು ಆಡಿಯೋ ಅವರ ಬಳಿ ಇದೆ ಅಂತ ಹೇಳಿ ನಂಗೆ ಮಾಹಿತಿ ಇದೆ. ಅದನ್ನ ಚುನಾವಣಾ ಸಂದರ್ಭದಲ್ಲಿ ಏನು ಜಾತಿಗಳ ಮಧ್ಯೆ ಜಗಳ ಹಚ್ಚಕ್ಕೆ ಡಿ ಕೆ ಶಿವಕುಮಾರ್ ಅಂತ ಇಟ್ಕೊಂಡಿದ್ದಾರೆ, ಅದನ್ನ ನಾನು ಈ ರೀತಿ ಕುತಂತ್ರದಿಂದ ನಾನು ರಾಜಕಾರಣ ಮಾಡಲ್ಲ, ನೇರವಾಗಿ ಯುದ್ಧ ಮಾಡೋರು ನಾವು ಅಂತ ಹೇಳಿ ನಿನ್ನೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ಈ ಕ್ಷಣದ ಅಪ್ಡೇಟ್ಸ್ಗೆ.